ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿಗ್ ಫೈಟ್. ಬದ್ಧ ವೈರಿಗಳ ಪಂದ್ಯ ನೋಡಲು ಫ್ಯಾನ್ಸ್ ಕಾತರ. ಸಿಎಸ್ಕೆ ಕ್ಯಾಂಪ್ನಲ್ಲೂ ಕಿಂಗ್ ಕೊಹ್ಲಿಯದ್ದೇ ಚರ್ಚೆ. ತವರಿನಲ್ಲಿ ಚೆನ್ನೈ ಬೌಲರ್ಗಳ ಹುಟ್ಟಡಗಿಸ್ತಾರಾ ಕೊಹ್ಲಿ? ಚೆನ್ನೈ ಚಿಂದಿ ಉಡಾಯಿಸಲು ಸಜ್ಜಾದ ಕನ್ನಡಿಗ ಪಡಿಕ್ಕಲ್. ಇಂದಿನ ಐಪಿಎಲ್ ಪಂದ್ಯದ ಟಿಕೆಟ್ ಪಡೆದ ಬಹುತೇಕ ಶಾಸಕರಿಗೆ ತಲಾ 3 ಟಿಕೆಟ್ನಂತೆ 564 ಟಿಕೆಟ್ ಹಂಚಿಕೆ. ತಲಾ 10ರಂತೆ 320 ಟಿಕೆಟ್ ಪಡೆದ ಸಚಿವರು. ಫ್ರೀ ಟಿಕೆಟ್ ಪಡೆಯದ 3 ಶಾಸಕರು. ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ, ಯತ್ನಾಳ್ರಿಂದ ಅಂತರ. ಇನ್ನೊಂದೆಡೆ ಸಿಎಂ ಡಿಸಿಎಂಗೆ ಪ್ರತ್ಯೇಕ ಟಿಕೆಟ್ ಹಂಚಿಕೆ. ಕ್ರಿಕೆಟ್ ಅಭಿಮಾನಿಗಳೇ ಎಚ್ಚರ. ಐಪಿಎಲ್ ಅಭಿಮಾನಿಗಳನ್ನೇ ಟಾರ್ಗೆಟ್ ಮಾಡಿದ ಸ್ಕ್ಯಾಮರ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಐಪಿಎಲ್ ಟಿಕೆಟ್ ಇದೆ ಅಂತ ಪಂಗನಾಮ. ಐಪಿಎಲ್ ಟಿಕೆಟ್ಗಾಗಿ 1.46 ಲಕ್ಷ ಕಳೆದುಕೊಂಡ ಟೆಕ್ಕಿ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯದ ಟಿಕೆಟ್ ನೀಡುವುದಾಗಿ ವಂಚನೆ. ಮಹಾದೇವಪುರ ಪೊಲೀಸ್ ಠಾಣೆಯಲ್ಲಿ ದೂರು. ಬೆಂಗಳೂರಲ್ಲಿ ಮ್ಯಾಚ್ ಹಿನ್ನೆಲೆ ಬಿಎಂಟಿಸಿ ವಿಶೇಷ ಸೇವೆ. 8 ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ಗಳ ಓಡಾಟ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ವಿವಿಧ ಭಾಗಗಳಿಗೆ ಸಂಚಾರ. ಆರ್ಸಿಬಿ ಪಂದ್ಯ ಇರೋದ್ರಿಂದ ನಮ್ಮ ಮೆಟ್ರೋ ಸೇವೆ ವಿಸ್ತರಣೆ. ಮಧ್ಯರಾತ್ರಿ 2 ಗಂಟೆವರೆಗೆ ಸಂಚಾರ. ಕಳೆದ ಬಾರಿಯಂತೆ ದಾಖಲೆ ಪ್ರಯಾಣದ ನಿರೀಕ್ಷೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ಬೆಳಕಿಗೆ. ಮುಫೀಸ್ ಮಿಯಾನ್ನವರ್ ಎಂಬಾತನಿಂದ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಆರೋಪ. ಖಾಸಗಿ ವಿಡಿಯೋದಿಂದ ಬೆದರಿಕೆ ದೂರು ದಾಖಲು. ಮಂಡ್ಯದಲ್ಲಿ ಎಲ್ಪಿಜಿ ಬಂಕ್ಗಳು ಬಂದ್. ಆಟೋ ಚಾಲಕರು ಕಂಗಾಲು. ಗಾಡಿ ಓಡಲಿಲ್ಲ ಅಂದ್ರೆ ಜೀವನ ಹೇಗೆ ಅಂತ ಡ್ರೈವರ್ಸ್ ಅಳಲು. ಗ್ಯಾಸ್ ಸಮಸ್ಯೆಯಿಂದ ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಪೆಟ್ಟು. ಪ್ರವಾಸಿಗರ ಸಂಖ್ಯೆ ಸಹ ಇಳಿಮುಖ. ರೆಸಾರ್ಟ್ ಮಾಲೀಕರಿಂದ ಸೌದೆ ಒಲೆ ಮೊರೆ. ಹಾರ್ಮುಜ್ ದಾಟ್ತಾ ಇದ್ದ ಆಯಿಲ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ. ಇಸ್ರೇಲ್ನ ಹಡಗಿನ ಮೇಲೆ ಇರಾನ್ ಅಟ್ಯಾಕ್. ಸಮುದ್ರದಲ್ಲೇ ಧಾಗ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಶಾಂತಿ ಮಾತು. ಪಾಕಿಸ್ತಾನದಲ್ಲಿ ಯುಎಸ್ ಪ್ರತಿನಿಧಿಗಳ ಭೇಟಿಗೆ ಸಿದ್ಧ ಎಂದ ಇರಾನ್. ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿಕೆ. ಕೊನೆಗೂ ಪ್ರಚಾರದ ಅಖಾಡಕ್ಕೆ ಸಚಿವ ಜಮೀರ್. ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮನವೊಲಿಕೆ ಬೆನ್ನಲ್ಲೇ ಪ್ರಚಾರ. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಕ್ಯಾಂಪೇನ್. ಸಿಎಂ 2 ಕ್ಷೇತ್ರ ಉಳಿಸಿಕೊಳ್ಳುವುದು ಹೇಗೆ ಅನ್ನೋ ಗೊಂದಲದಲ್ಲಿದ್ದಾರೆ. ಸಾಮಾನ್ಯ ಜನರೇ ಕಾಂಗ್ರೆಸ್ ವಿರುದ್ಧ ದಂಗೆ ಏಳ್ತಾ ಇದ್ದಾರೆ. ಬಿಜೆಪಿ 2 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಎಂದ ಬಿವೈ ವಿಜಯೇಂದ್ರ. ದಾವಣಗೆರೆಯ ಬಳಿಕ ಬಾಗಲಕೋಟೆಯಲ್ಲಿ ಯಡಿಯೂರಪ್ಪ ಪ್ರಚಾರ. ಎಚ್ಡಿ ಕುಮಾರಸ್ವಾಮಿಯಿಂದಲೂ ವೀರಣ್ಣ ಚರಂತಿಮಠ ಪರ ಮತಯಾಚನೆ. ಶತಾಯ ಗತಾಯ ಗೆಲ್ಲಿಸೋದಕ್ಕೆ ತಂತ್ರ. ಮತ್ತೆ ಮುನ್ನೆಲೆಗೆ ಬಂದ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ. ಸಚಿವರು ಶಾಸಕರು ಫುಲ್ ಅಲರ್ಟ್. ವರಿಷ್ಠರ ಗಮನ ಸೆಳೆಯೋದಕ್ಕೆ ಮತಯಾಚನೆಯಲ್ಲಿ ಬ್ಯುಸಿ. ಬೆಂಗಳೂರಲ್ಲಿ ಮಹಿಳೆಯನ್ನ ನಂಬಿಸಿ ವಂಚನೆ. ಬಿಸಿನೆಸ್ ನೆಪದಲ್ಲಿ ಹತ್ತಿರವಾಗಿ ಕೋಟಿ ಪಂಗನಾಮ. ಲೈಂಗಿಕವಾಗಿ ಬಳಸಿಕೊಂಡಿದ್ದಾಗಿ ಉದ್ಯಮಿ ವಿಮಲ್ ವಿರುದ್ಧ ದೂರು. ಮಹಿಳಾ ಕಸ್ಟಮ್ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಆರೋಪ. ಬೆಂಗಳೂರು ಪೊಲೀಸರಿಂದ ಎಂ ಕೃಪಲಾನಿ ಅರೆಸ್ಟ್. ಹಲವು ಕಸ್ಟಮ್ಸ್ ಅಧಿಕಾರಿಗಳು ಇವನ ಜಾಲದಲ್ಲಿ ಸಿಲುಕಿರೋ ಶಂಕೆ. ತಡಿಯಂಡಮೋಳ್ ಬೆಟ್ಟದಲ್ಲಿ ಯುವತಿ ನಾಪತ್ತೆ. 72 ಗಂಟೆ ಕಳೆದರೂ ಪತ್ತೆಯಾಗದ ಶರಣ್ಯ ಸುಳಿವು. 4ನೇ ದಿನಕ್ಕೆ ಕಾಲಿಟ್ಟ ಸರ್ಚಿಂಗ್ ಆಪರೇಷನ್.
ಮಾರ್ಕಂಡೇಯ ನದಿ ನೀರು ಕಲುಷಿತ, ಅಪ್ಪಿತಪ್ಪಿ ನದಿ ನೀರು ಕುಡಿದ್ರೆ ಜನ ಜಾನುವಾರುಗಳ ಸಾವು ಖಚಿತ, ಶೀಘ್ರ ಎಚ್ಚೆತ್ತುಕೊಳ್ಳಬೇಕಿದೆ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.